ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತು ಮಧ್ಯಾಹ್ನ 3 ಗಂಟೆ ಆಗಿದೆ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿದರೆ ಗೊತ್ತಿರ್ಬೋದು, ನಾವು ಹೊರಗಡೆ ಔಟಿಂಗ್ ಹೋಗ್ತಿದ್ದೀವಿ ಅಂತ. ಅದರದ್ದೇ ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಇದು. ಇವತ್ತೇನಪ್ಪ ಅಂದರೆ, ಊರಿಗೆ ಹೋಗಲಿಕ್ಕೆ ಹೇಳಿದ್ನಲ್ಲ, ಎಲ್ಲರೂ ಹೋಗ್ತಿದ್ದೀವಿ ಅಂತ. ಹಾಗೆ ನಮ್ಮ ಇದ್ದ ಮತ್ತು ನಮ್ಮ ತಂಗಿ ಬಂದಿದ್ದಾರೆ. ನಮ್ಮ ಇದನ್ನ ಅಲ್ಲಿ ಹೊರಗೆ ಕುಂತ್ಕೊಂಡಿದ್ದಾನೆ. ಇವಾಗ ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ. ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡಬೇಕು. ಬಟ್ಟೆ ಪ್ಯಾಕಿಂಗು ಮತ್ತು ಸ್ನ್ಯಾಕ್ಸ್ ಏನೆಲ್ಲ ಮಾಡ್ಕೊಂಡಿದ್ದೀವಲ್ಲ ಅದ್ರದ್ದು ಸಹ ಪ್ಯಾಕಿಂಗ್ ಮಾಡ್ಕೋಬೇಕು. ನಾವು ಯಾವಾಗ ಹೋಗ್ತೀವಿ ಅಂತ ಹೇಳ್ತೀನಿ. ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಬನ್ನಿ. ಪ್ಯಾಕ್ ಮಾಡೋಕ್ಕೆ ಮೇಲಿರೋ ಸೂಟ್ ಕೇಸ್ನ ತೆಗಿತಿದ್ದಾಳೆ. ಬಿದ್ದಿತ್ತು ಅದ್ರ ಮೇಲೆ ಏನೋ ಅದಾವಿನ್ನು ನೋಡಿ. ಸೂಟ್ ಕೇಸ್ ತೆಗೆದ್ವಿ. ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ನನ್ನನ್ನು ಹಾಳು ಮಾಡಿ ಅಕ್ಕಿನೂ ಹಾಳಾಕಾಳು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಅಕ್ಕಿ ಮೂರು ಕ್ಯೂಬ್ ಹಾಕೊಂಡ ಬಾಯಾಗ. ಒಂದು 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 ಎರಡು ಒಂದು ಎರಡು ಹಾಕೋದಿಲ್ಲ. ಸರಿ ಫ್ರೆಂಡ್ಸ್, ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಏನು ಹೊಸ ಬಟ್ಟೆ ಏನು ಪರ್ಚೇಸ್ ಏನೋ ಮಾಡಿಲ್ಲ. ಇದುವೇ ಹಳೆ ಬಟ್ಟೆನೇ ಕ್ಲೀನಾಗಿ ವಾಶ್ ಮಾಡಿ ಐರನ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀವಿ. 4 ಡೇಸ್ ಹೋಗ್ತಿದ್ದೀವಲ್ಲ, 4 ಜೊತೆ ಬಟ್ಟೆ ತೊಗೊಳ್ತಿದ್ದೀವಿ ಅಷ್ಟೇ. ಹೆಚ್ಚಿಗೆ ಏನು ತೊಗೊಳ್ತಿಲ್ಲ. ನನಗೊಂದು 4 ಜೊತೆ, ನನ್ನ ಮಗ ಒಂದು 4 ಜೊತೆ, ನನ್ನ ಮಗಳು ಒಂದು 4 ಜೊತೆ, ನಮ್ಮ ಮನೆಯವ್ರದ್ದೊಂದು 4 ಜೊತೆ ಅಷ್ಟೇ ಪ್ಯಾಕಿಂಗು. ಬೇರೆ ಜಾಸ್ತಿ ಏನು ಒಯ್ತಿಲ್ಲ. ಬಟ್ಟೆ ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ. ಇದು ಹಾಕೋತೀಯ ಅಥವಾ ಇದು ಹಾಕೋತೀಯ? ಇದೇ ಹಾಕೊಂತೀನಿ. ಅದೇನು ಹಾಕತ್ತೀಯಮ್ಮ ಸರಿ? ಅಲ್ಲಿ ನೈಟ್ ಹಾಕೊಳಕ್ಕೆ ಒಂದು ಜೊತೆ ಇಟ್ಕೋಬೇಕು ಸುಮ್ಮನೆ. ಯಾವ್ದು ಬೇಕು ಹೋಗ್ತಮ್ಮ ತೊಂಬ ಒಂದು ಟೀ ಶರ್ಟ್ ತೊಗೊಂಬ. ಹಾಂ, ಇನ್ನೊಂದು ಲುಂಗಿ ಮಡ್ಚಿದ್ದೀವಿ ರತ್ನ. ಟವಲ್ ಒಗ್ದು 2 ಟವಲ್ ತೊಗೊಂಡು ತೆಲೆಗೇನ ವಾಷಿಂಗ್ ಮಿಷಿನ್ಗೆ ಹೋಗೋದ್ರೆ ಮಾತ್ರ ಕ್ಲೀನ್ ಆಕತ್ತೆ. ಹಂಗ ಚಿಕ್ಕ ಹಾಕಿದ್ರೆ ನಾವು ಮಣ್ಣಾಕ ಹೋಗೋದಿಲ್ಲ. ಸರಿ ಫ್ರೆಂಡ್ಸ್, ಪ್ಯಾಕಿಂಗ್ ಎಲ್ಲ ಮುಗೀತು.
ಜಸ್ಟ್ ವಾಶ್ ಮಾಡಿ ಐರನ್ ಮಾಡಿ ಎಲ್ಲ ಇಟ್ಟಿದ್ವಲ್ಲ, ತೊಗೊಂಡು ಬ್ಯಾಗಿಗೆ ಇಡೋದು ಅಷ್ಟೇ ಇತ್ತು. ಇವಾಗ ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ನೇನು ಸ್ನ್ಯಾಕ್ಸ್ ಮಾಡಿದ್ವಲ್ಲ ಅದ್ರ ಪ್ಯಾಕಿಂಗ್ ಮಾಡ್ಕೋಬೇಕು. ಬನ್ನಿ ಅದನ್ನು ಪ್ಯಾಕ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಬಟ್ಟೆ ಪ್ಯಾಕಿಂಗ್ ಅಂತೂ ಮುಗೀತು. ಏನು 4 ಜೋಡೀಸ್ ಅಷ್ಟೇ ಅಲ್ವಾ, ಎಲ್ಲ ಐರನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀವೇ ಬ್ಯಾಗಲ್ಲಿ ಇಡೋದು ಅಷ್ಟೇ. ಒಂದು 5 ಮಿನಿಟ್ಸ್ ಅಷ್ಟೇ ತಗೊಳುತ್ತೆ. ಇನ್ನು ಜ್ಯುವೆಲರೀಸು ಅವೆಲ್ಲ ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೋಬೇಕು. ಹೋಗುವಾಗ ಬ್ಯಾಗಲ್ಲಿ ಹಾಕ್ಕೊಂಡು ಹೋದರೆ ಮುಗೀತು. ಅಷ್ಟೇನು ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡಲ್ಲ ನಾನು. ಲೈಟಾಗಿ ಲಿಪ್ಸ್ಟಿಕ್ಕು ಐಲೈನರು ಅಷ್ಟೇ, ನಾನು ಅಷ್ಟು ಯೂಸ್ ಮಾಡೋದಿಲ್ಲ ಜಾಸ್ತಿ. ಇನ್ನು ಪ್ಯಾಕಿಂಗ್ ಮುಗೀತು. ಇನ್ನು ಸ್ನ್ಯಾಕ್ಸ್ ಏನು ಮಾಡ್ಕೊಂಡಿದ್ವಲ್ಲ ಅದರದ್ದೊಂದೇ ಪ್ಯಾಕಿಂಗ್ ಇದೆ, ಅದನ್ನು ಮಾಡ್ಕೊಳ್ತೀನಿ. ಸರಿ, ಇನ್ನು ಅದನ್ನೊಂದು ಮಾಡಿಕೊಂಡು ಮುಂದೆ ಸಿಗ್ತೀನಿ. ನೋಡಿ, ಸ್ನ್ಯಾಕ್ಸ್ ಏನು ಮಾಡಿದ್ನಲ್ಲ ಅದಂತೂ ರೆಡಿಯಾಗಿದೆ. ಇದು ಶಂಕರಪಾಳ್ಯ, ಇದು ಮಸಾಲೆ ಕಡ್ಲಿ, ಇದು ಬೇಸನ್ ಲಡ್ಡು, ಇದು ಶೇಂಗಾ ಹೋಳಿಗೆ ನಮ್ಮ ತಂಗಿ ಮಾಡ್ಕೊಂಬಂದಿದ್ದು, ಇದು ಅವಲಕ್ಕಿ, ಇದನ್ನೇ ಪಟ್ಟು ಅದಿಷ್ಟು ಡಬ್ಬಾಗೆಲ್ಲ ಹಿಡಿಸ್ಬೇಕಂತ ನೋಡತ್ತಿ. ಇಲ್ಲದ್ರ ಪುಡಿ ಪುಡಿ ಆಗೋಗ್ಬಿಡ್ತಾವೆ. ಅವಲಕ್ಕಿ ಅಂತ ಪುಡಿ ಹಾಕೋ ನಿಂಗೆ, ಉಂಡೆ ಪುಡಿ ಹಾಕಾವು. ಫಿನಿಶ್. ಈ ಬ್ಯಾಗ್ನ ಸಾರಿ ಈ ಬ್ಯಾಗ್ ಬಾಕ್ಸಿನ ಮುಚ್ಚಂಗಿ ತೆಗೀತು. ಇನ್ನು ಇದರಲ್ಲಿ ಟ್ರೈನಲ್ಲಿ ಊಟಕ್ಕೆ ಮಾಡ್ಕೋಬೇಕಲ್ಲ, ಅದನ್ನು ಸಹ ಮಾಡಿ ಪ್ಯಾಕ್ ಮಾಡಿಕೊಂಡು ಇಡೋಕ್ಕೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಮುಗೀತು. ಇನ್ನು ಅಡುಗೆ ಮಾಡಿ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಒಂದೇ ಉಳಿದಿರೋದು ಬಾಕಿ. ಇದು ಶೇಂಗಾ ಪುಡಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಅದನ್ನೊಂದು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಜ್ಯುವೆಲರೀಸು, ಸ್ಟ್ರೇಟ್ನರು, ಕ್ರೀಮ್ ಪೌಡರ್, ಪೇಸ್ಟ್, ಇಲ್ಲಿ ಲಿಪ್ಸ್ಟಿಕ್, ಕಾಜಲ್ ಅವೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹಾಕೊಂಬಂದಿಲ್ಲ, ತಗೋ. ನಿಪ್ಪಟ್ಟೆಷ್ಟು ನಿನಗೆ, ಅವಲಕ್ಕಿ ಎಷ್ಟು ನನಗೆ, ಇಷ್ಟು ತೊಗೊಂಬಂದಾಳ, ತಗೋ. ಸುಮ್ಮ ತಿನ್ನ ಎಲ್ಲರಿಗೂ. ಬನ್ನಿ ಫ್ರೆಂಡ್ಸ್, ಟೀ ಕುಡೀರಿ. ನಾವು ಟೀ ಕುಡಿತೀವಿ. ಹಾಯ್ ಫ್ರೆಂಡ್ಸ್, ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು, ಹೊರಗೋಗಿದ್ದೆ. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 7:50 ಆಗಿದೆ ಇವಾಗ. ನಮ್ಮ ಮನೆಯವರು ಆಫೀಸಿಗೆ ಹೋಗ್ತಾರೆ ಇವತ್ತು. ಆಫೀಸ್ ಮುಗಿಸ್ಕೊಂಡು ಅಲ್ಲೇ ರೈಲ್ವೆ ಸ್ಟೇಷನ್ನಿಗೆ ಬರ್ತಾರೆ. ನಾವಿಲ್ಲಿಂದ ಹೋಗ್ತೀವಿ ಎಲ್ಲರೂ, ನಾನು ನಮ್ಮ ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಟ್ರೈನಿಗೆ ರೈಲ್ವೆ ಸ್ಟೇಷನ್ನಿಗೆ ಹೋಗ್ತೀವಿ. ಇವಾಗ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ನನ್ನ ತಂಗಿ ಇಲ್ಲಿ ಟಿಫಿನ್ನಿಗೆ ರೆಡಿ ಮಾಡ್ತಿದ್ದಾಳೆ, ಉಪ್ಪಿಟ್ಟು ಮಾಡ್ತಿದ್ದಾಳೆ. ಅವ್ರು ಹೋಗ್ತಾರಲ್ಲ, ಹಂಗಾಗಿ ನಮ್ಮ ಮನೆಯಲ್ಲಿ ಟಿಫಿನ್ನು ಬೇಗ, ಅವ್ರ ಆಫೀಸ್ ಇದ್ದರೆ ಟಿಫಿನ್ ಬೇಗನೆ ಆಗುತ್ತೆ. ಉಪ್ಪಿಟ್ಟು ಮಾಡ್ತಿದ್ದಾಳೆ ನನ್ನ ತಂಗಿ. ನಾನು ಇವಾಗ ಎದ್ದು ಸ್ವಲ್ಪ ಕಸ ಹುಡುಗಿ ಕೂತ್ಕೊಂಡಿದ್ದೀನಿ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ.
ರೊಟ್ಟಿ ಮಾಡಬೇಕು ಅಂತ ಹೇಳಿ ನಮ್ಮ ತಂಗಿ ಇಲ್ಲಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ತಕ್ಕೊತಿದ್ದಾಳೆ. ಫ್ರೆಶಪ್ ಆಗಿ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಇನ್ನು ಇವತ್ತು ಸಾಯಂಕಾಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಟ್ರೈನಲ್ಲಿ ಊಟಕ್ಕೆ ಅಂತ ಹೇಳಿ ರೊಟ್ಟಿ ಮತ್ತು ಪಲ್ಯ ಅನ್ನ ಎಲ್ಲ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಅಂತ ಫಸ್ಟಿಗೆ ಇವಾಗ ರೊಟ್ಟಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಂತ ನಮ್ಮ ತಂಗಿ ಇಲ್ಲಿ ಊರಿಂದ ತೊಗೊಂಬಂದಿರೋ ಹಿಟ್ಟನ್ನ ತೊಗೊತಾ ಇದ್ದಾಳೆ. 10 ಜನ ಆಗ್ಬೋದು. 10 ಜನರಿಗೆ ಒಂದು ಟ್ರೈನಲ್ಲಿ ಊಟಕ್ಕೆ ಮಾಡ್ಕೊಂಡು ಹೋಗಬೇಕು ಇವಾಗ ಅಡುಗೆನ. ಅದಕ್ಕೋಸ್ಕರ ರೊಟ್ಟಿ, ಹೆಸರು ಕಾಳು ಪಲ್ಯ, ಬದನೆಕಾಯಿ ಎಣ್ಗಾಯಿ, ಚಟ್ನಿ, ಶೇಂಗಾ ಚಟ್ನಿ ನೆನೆ ತೋರಿಸಿದ್ನಲ್ಲ ಅದೇ ಶೇಂಗಾ ಚಟ್ನಿ ಎಲ್ಲನೂ ಮಾಡಿಕೊಂಡು ಟ್ರೈನಲ್ಲಿ ಮಸ್ತ್ ಊಟ ಮಾಡೋದು. ನೋಡಿ ಫಸ್ಟಿಗೆ ರೊಟ್ಟಿ ಮಾಡಿ ತಕ್ಕೋತಾ ಇದ್ದೀವಿ. ರೊಟ್ಟಿ ಮಾಡೋದೇ ಭಾಳ ಹೊತ್ತು ಹಿಡಿಯುತ್ತಲ್ಲ, ಪಲ್ಯ ಆದರೆ ಪಟ ಪಟ ಅಡ್ಡಾಡ್ಕೊತ ಮಾಡಿಬಿಡ್ಬೋದು. ಅದಕ್ಕೆ ಫಸ್ಟಿಗೆ ನಾವಿಲ್ಲಿ ರೊಟ್ಟಿ ಮಾಡಿ ತೆಗಿತಾ ಇದ್ದೀವಿ. ನಾನಿಲ್ಲಿ ಭಾಳ ರೊಟ್ಟಿ ಅಲ್ವಾ, ಹಂಗಾಗಿ ನಾನಿಲ್ಲಿ ತಳ ಕೂತ್ಕೊಂಡು ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಮೇಲೆ ನಮ್ಮ ತಂಗಿ ಮತ್ತು ನನ್ನ ಮಗಳು ಲಟ್ಟಿಸ್ಕೊಡ್ತಾ ಇದ್ದಾರೆ. ನಾನಿವಾಗ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಇನ್ನು ಫ್ರೆಶಪ್ ಆಗಿ ರೆಡಿ ಆಗಬೇಕಷ್ಟೇ. ನೋಡಿ ನಮ್ಮದು ಊಟ ಆಯಿತು, ನಮ್ಮ ತಂಗಿಯಲ್ಲಿ ಊಟ ಮಾಡ್ತಿದ್ದಾರೆ, ಅಲ್ಲಿ ನಮ್ಮ ಇದನ್ನ ಊಟ ಮಾಡ್ತಿದ್ದಾರೆ. ಊಟ ಮಾಡ್ತಿದ್ದಾರೆ. ಇನ್ನು ಊಟ ಮುಗಿಸ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿಬಿಟ್ರೆ ಹೋಗಬೇಕು. ಸರಿ ಫ್ರೆಂಡ್ಸ್, ಫ್ರೆಶಪ್ ಆಗಿ ಊಟ ಆಗಿ ಡಬ್ಬಿ ಪ್ಯಾಕ್ ಮಾಡಿಕೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ಇನ್ನೇನು ತಲೆ ಒಂದೇ ಬಾಚ್ಕೊಳ್ಳೋದೈತಿ. ತಲೆ ಬಾಚ್ಕೊಂಡು ಹೊರಡ್ತೀವಿ. ಇನ್ನೇನು ಹೊರಡ್ತೀವಿ. ನೋಡಿ ನಮ್ಮ ತಂಗಿನೂ ರೆಡಿಯಾಗಿದ್ದಾಳೆ, ನನ್ನ ಮಗಳು ರೆಡಿ ಆಗ್ತಿದ್ದಾಳೆ. ನಾನೊಬ್ಬಳೆ ತಲೆ ಬಾಚ್ಕೊಂಡ್ರೆ ಫುಲ್ ಇನ್ನೇನು ರೆಡಿ ಅದೋ ಹಾಗೇ ಇನ್ನೇನು ಹೊರಡ್ತೀವಿ. ಹೋಗುವಾಗ ಮತ್ತೆ ವಿಡಿಯೋ ಮಾಡ್ತೀನಿ. ಸರಿ ಫ್ರೆಂಡ್ಸ್, ರೆಡಿಯಾಗಿ ಹೊರಟಿದ್ದೀವಿ. ಈಗ ಬಸ್ಸು ಮೆಜೆಸ್ಟಿಕ್ಕಿನ ತನಕ ಬಸ್ಸಿಗೆ ಹೋಗಬೇಕು. ಆ ಕಡೆ ಟ್ರೈನಿಗೆ ಹೋಗ್ತೀವಿ. ಇವಾಗಿಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ ನಾವು. ಅಲ್ಲಿ ಹೋಗಿ ಬಸ್ ಹತ್ತಿ ಆದಮೇಲೆ ನಿಮಗೆ ತರಿಸ್ತೀನಿ. ಸರಿ ಫ್ರೆಂಡ್ಸ್, ಬಂದ ತಕ್ಷಣವೇ ಬಸ್ಸು ರೆಡಿ ಇತ್ತು. ಇವಾಗ ಹೋಗ್ತಿದ್ದೀವಿ. ಇಲ್ಲಿ ನಾನು ಕೂತಿದ್ದೀನಿ, ಮುಂದೆ ನಮ್ಮ ತಂಗಿ ನನ್ನ ಮಗಳು ಕುಂತಿದ್ದಾರೆ. ನೋಡಿ ಅಲ್ಲಿ ಹಿಂದೆ ನಮ್ಮ ಇದನ್ನ ನನ್ನ ಮಗ ಕುಂತ್ಕೊಂಡಿದ್ದಾರೆ. ನಮ್ಮನೆಯವರು ಸೀದಾ ಅಲ್ಲೇ ರೈಲ್ವೆ ಸ್ಟೇಷನಿಗೆ ಬರ್ತಾರೆ. ಅವರು ಆಫೀಸಿಗೆ ಹೋಗಿದ್ದಾರೆ. ಅವರು ಅಲ್ಲಿಂದನೇ ಸೀದಾ ರೈಲ್ವೆ ಸ್ಟೇಷನಿಗೆ ಬರ್ತಾರೆ. ಈಗ ನಾವು ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ. ಈಗ ಸರಿ, ಸ್ಟೇಷನಿಗೆ ಹೋದ್ಮೇಲೆ ಮತ್ತೆ ಭೇಟಿ ಆಗ್ತೀನಿ. ರೈಲ್ವೆ ಸ್ಟೇಷನ್ ವಿಠಲ್ ಅಂಕಲ್ ಅದರಲ್ಲ, ನೋಡಿ ರೈಲ್ವೆ ಸ್ಟೇಷನ್ನಿಗೆ ಬಂದಿದ್ದೀವಿ. ಇನ್ನೇನು ಟ್ರೈನು ಬರುತ್ತೆ, ಹೋಗಬೇಕು. ಟೈಮ್ ಬಂದು ಇವಾಗ ಎಷ್ಟಾಗೈತಮ್ಮ? ಟೈಮ್ ಇತ್ತು ಸರಿ. ಟೈಮ್ ಬಂದು ಇವಾಗ 7 o'clock ಆಗಿದೆ. 7ಗೆ ಇರೋದು ನಮ್ಮ ಟ್ರೈನು. ಇದೇನಾ ಟ್ರೈನ್ ಹತ್ತೋದು ಇವಾಗ.
ಟ್ರೈನಲ್ಲಿ ಬಂದು ಕೂತ್ವಿ ನೋಡಿ. 3 ಕೋತಿಗಳು ಹೆಂಗೆ ಕುಂತಾವೆ ಇವು. ನಮ್ಮನೆಯ 3 ಕೋತಿಗಳಿವು ಹೇಗಿದಾರೆ ನೋಡು. ನೋಡ್ರಿ ಟ್ರೈನಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಇವಾಗ ಇನ್ನೂ 1 ಅವರ್ ಅಂತ ಇದು ಹೋಗೋದು, ಆಮೇಲೆ ಬಿಡುತ್ತಿದೆ ಟ್ರೈನ್. ಎಲ್ಲಿಗೆ ಸರಿ ಫ್ರೆಂಡ್ಸ್, ಟ್ರೈನಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇನ್ನೂ 1 ಅವರ್ ಅಂತ ಈ ಟ್ರೈನ್ ಹೋಗಲಿಕ್ಕೆ. ನಾನು ವ್ಲಾಗ್ನ ನೆನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ತುಂಬಾ ಲೆಂದಿ ಆಗುತ್ತೆ, ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಮತ್ತು ಮುಂದೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಸಹ ವ್ಲಾಗ್ ಮಾಡ್ತೀನಿ. ಆದರೆ ಅದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಶಿರ್ಡಿ ಮುಟ್ಟಿದ ಮೇಲೆ ವ್ಲಾಗ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.